ಸೊ ಇದರಲ್ಲಿ ಫಸ್ಟು ಪ್ರಿಯಾಂಕಾ ಸೆಲೆಕ್ಟ್ ಆಗಿದ್ಲು ಫಿನಾಲೆಗೆ. ಅದಾದಮೇಲೆ ಸೆಮಿಫೈನಲಲ್ಲಿ ನೆಕ್ಸ್ಟ್ ನಾನು ಸೆಲೆಕ್ಟ್ ಆದೆ, ನೆಕ್ಸ್ಟ್ ಆರಾಧನಾ ಸೆಲೆಕ್ಟ್ ಆದ್ಲು. ಸೊ 3 ಜನ ವಿ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಈ ನಮ್ಮ ಮಹಾನಟಿ ಶೋಲಿ. ಅದ್ರ ಜೊತೆ ನಮ್ಮ ರಿಯಾನು ಕೂಡ. ಸೊ ನಾವು 3 ಜನ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದು ಏನೋ ಒಂಥರ ಫ್ರೆಂಡ್ಶಿಪ್ ಗೋಲ್ಸ್ ಅನ್ಕೋತಿದ್ವಿ. ನಾವು ಇಷ್ಟು ಜನ ಫಿನಾಲೆಲಿ ಇರಬೇಕು, ಆ 3 ಸೀಟಲ್ಲಿ ನಾವು ಕೂರಬೇಕು. ಪ್ರಿಯಾಂಕಾ ಕಾಯ್ತಿದ್ಲು ಈ ಕಡೆ ನೀನು ಈ ಕಡೆ ನೀನು ಅಂತ. ಸೊ ಅವಳು ಅಂದ್ಕೊಂಡಾಗೆ ಅವಳ ಕಡೆ ನಾನು ಈ ಕಡೆ ಬಂದು ಕೂತ್ಕೊಂಡ್ವಿ. ಸೊ ಅದೊಂಥರ ಬೆಸ್ಟ್ ಮೂಮೆಂಟ್ ನಮ್ಮ 3 ಜನಕ್ಕೂ. ಅದೊಂದು ಫೋಟೋ ನಾನು ಇವಾಗ ತೋರಿಸಿದ್ದು, ನಮ್ಮ 3 ಜನ 3 ಮಂಗಗಳ ಥರ, ಅವಳು ಕಿವಿ ನಾನು ಬಾಯಿ ಕಣ್ಣು ಮುಚ್ಕೊಂಡು ಕೂತಿರೋ ಥರ. ಸೊ ಬೆಸ್ಟ್ ಮೂಮೆಂಟ್ ಅಲ್ಲಿ ಮಹಾನಟಿ ಶೋ ಅಲ್ಲಿ ನಮ್ಮ 3 ಜನದ್ದು. ಮಹಾನಟಿಯಿಂದ ಬರೀ ಟ್ರೋಫಿ ಎಲ್ಲ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದು ತುಂಬ 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 ನಿಜ. ಬಿಕಾಸ್ ಬೆಸ್ಟ್ ಆ ಮಹಾನಟಿ ಶೋಲಿ ಎಷ್ಟು ಕಲಿಯೋದಕ್ಕೆ ಸಿಕ್ತೋ ಅಷ್ಟು ಒಳ್ಳೆ ಫ್ರೆಂಡ್ಸ್ ನಂಗೆ ಸಿಕ್ಕಿದ್ರು. ಎಲ್ಲರೂ ತುಂಬ ಒಳ್ಳೆ. ಯಾರಿಗೂ ಒಂದು ಬೇರೆಯವ್ರ ಮೇಲೆ ಈ ಥರ ಅವಳಂಗೆ ನನಗೆ ಯಾರೂ ಇಲ್ಲ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ನಿಂದು ಇವತ್ತು ಚೆನ್ನಾಗಾಗಲಿಲ್ವಾ, ಹೆಂಗೆ ಚೆನ್ನಾಗಿ ಮಾಡ್ಕೋಬೇಕು, ಏನು ತಪ್ಪು ಮಾಡಿದೆ, ಎಲ್ಲರೂ ಸಪೋರ್ಟ್ ಮಾಡೋದಾಗಲಿ. ಒಬ್ಳಿಗೆ ಬ್ಲಾಕ್ ಬಸ್ಟರ್ ಸಿಕ್ತು ಅಂದರೆ ಇನ್ನೊಬ್ಳು ಅವಳಿಗೆ ಬಂದಿರೋ ಬ್ಲಾಕ್ ಬಸ್ಟರ್ ಅನ್ನೋ ಥರ ಫೀಲ್ ಮಾಡ್ಕೊಳ್ಳೋದಾಗಿರಲಿ. ವಿ ಆರ್ ಸೋ ಲವ್ಲಿ ಪೀಪಲ್. ಎಲ್ಲರೂ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಐ ಆಮ್ ಸೋ ಹ್ಯಾಪಿ. ಅದರಲ್ಲೂ ರಿಯಾ, ಆರಾಧನಾ, ಪ್ರಿಯಾಂಕಾ ಮೈ ಬೆಸ್ಟ್. ಥ್ಯಾಂಕ್ ಯು. ಮಿಸ್ ಮಾಡ್ಕೊಳ್ತೀರಾ? ಇಲ್ಲೇ ಇರ್ತಾರೆ, ಯಾವಾಗಲೂ ಸಿಗ್ತಿರ್ತಾರೆ. ಸೊ ಅಷ್ಟೊಂದೇನು ಮಿಸ್ ಮಾಡ್ಕೊಳ್ಳಲ್ಲ.